ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 26 ಹಾಗೂ 27ನೇ ಕಂತುಗಳು ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನು 4 ಕಂತುಗಳು ಬರಬೇಕು. ಒಟ್ಟಿಗೆ ನಿಮಗೆ 12,000 ದುಡ್ಡು ಪ್ರತಿಯೊಬ್ಬ ಕುಟುಂಬದ BPL ಕಾರ್ಡ್ ಇದ್ದಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ, ಜೊತೆಗೆ APL ಕಾರ್ಡ್ ಇದ್ದಂತಹ ಗೃಹಲಕ್ಷ್ಮಿಯರಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಸೊ 6 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಈಗ ಆಲ್ರೆಡಿ ಏನು ಬಂದಿದ್ದಾವಲ್ಲ 24-25 ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಹೋದ ವರ್ಷದ ತಿಂಗಳಲ್ಲಿರ್ತಕ್ಕಂಥ ಹಣ, ಅದನ್ನು ಹೊರತುಪಡಿಸಿ ಅಂದರೆ ಅದನ್ನು ಬಿಟ್ಟುಕೊಂಡೇ ಇನ್ನು 6 ಕಂತುಗಳು ಬರಬೇಕು. ಹಾಗಾದರೆ ಯಾವ ಕಂತುಗಳು ಬರಬೇಕಾಗಿದೆ, ಜೊತೆಗೆ ಈ ಲೈಫ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದು ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹಾಗಾದರೆ ನಿಮ್ಮ ಹತ್ರ ಲೈಫ್ ಸರ್ಟಿಫಿಕೇಟ್ ಇದೆಯಾ ಅಥವಾ ಇಲ್ವಾ, ಅದನ್ನು ಯಾತಕ್ಕೆ ಕೊಡಬೇಕು, ಎಂಥವರು ಕೊಡಬೇಕು, ಎಷ್ಟು ಲಕ್ಷ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ, ಇದರ ಬಗ್ಗೆ ಏನೇನು ಈಗಾಗಲೇ ಚರ್ಚೆ ಆಗಿದೆ, ಇದರೆಲ್ಲದರ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ದೊರಕ್ತಾ ಇದೆ. ಸೊ ಹಾಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ನೀವು ತಮಿಳಿನಲ್ಲಿ ಕೂಡ ನೋಡಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪತ್ರವನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು. ಸೊ ನಾನು ಅದನ್ನು ಒಂದು ರೌಂಡ್ ಮಾರ್ಕ್ನಿಂದ ನಿಮಗೆ ತೋರಿಸಿದ್ದೀನಿ. ಅದನ್ನು ನೀವು ನೋಡಿದ್ದೆ ಆದರೆ ಈ ವಿಡಿಯೋದಲ್ಲಿ ಎಂಟ್ರಿ ಆಗಿರ್ತೀರಿ. ಹಾಗಾದರೆ ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಎಲ್ಲ ವಿವರ ಸಿಗ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 6 ಕಂತುಗಳು ಪೆಂಡಿಂಗ್ ಉಳಿಯೋದು ನಿಜ. ಸೊ 6 ಕಂತುಗಳಲ್ಲಿ ಬಹುತೇಕ ಕಂತುಗಳನ್ನು ಕ್ಲಿಯರ್ ಮಾಡಲಿದ್ದಾರೆ. ಇದು ಭರವಸೆಯ ಒಂದು ಇಡಲೇಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಸರ್ಕಾರ ಆಲ್ರೆಡಿ ಹೇಳಿರ್ತಕ್ಕಂಥದ್ದು ಏನಂತ ಅನ್ನೋದಾದರೆ, ಈಗಾಗಲೇ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ನಾವು ಸತತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದೆ. ಬಿಡುಗಡೆ ಮಾಡಲಿಲ್ಲ ಅಂದರೆ ಮತ್ತೆ BJP ನಾಯಕರ ಆಕ್ರೋಶ ವ್ಯಕ್ತಪಡಿಸೋದೇ ವಿಧವಾ. ಈಗಾಗಲೇ ಎಲ್ಲ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಅದರಲ್ಲಿ ವಿಧವಾ ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅವರಿಗೆ. ಮೊದಲೇ ಗಂಡ ಇರೋದಿಲ್ಲ, ಹೀಗಾಗಿ ಎಷ್ಟೋ ಅವರ ಬೆಳವಣಿಗೆಗೆ, ಸಬಲೀಕರಣಕ್ಕೆ, ಉನ್ನತೀಕರಣಕ್ಕೆ, ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ, ಸೊ ಒಟ್ಟಾರೆಯಾಗಿ ಒಂದು ಕಡೆ ಆದರೂ ಹೆಲ್ಪ್ ಆಗ್ತಾ ಇದೆ. ಹೀಗಾಗಿ ಎಲ್ಲ ಮಹಿಳೆಯರು ಕೂಡ ಇದನ್ನೇ ವೇಟ್ ಮಾಡ್ತಾ ಇದ್ದಾರೆ, ಈಗ ಜಮಾಗತ್ತೆ, ನಾಳೆ ಜಮಾಗತ್ತೆ ಅಂತ. ಆದರೆ ಸರ್ಕಾರ ಆದಷ್ಟು ಬೇಗ ಇದರ ಬಗ್ಗೆ ಚರ್ಚೆ ಮಾಡಿ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಸೊ ಇಲ್ಲ ಅಂದರೆ ಆಕ್ರೋಶ ವ್ಯಕ್ತಪಡಿಸ್ತಾ ಅಂತ ಸಾಕಷ್ಟು ಕಮೆಂಟ್ಗಳು ಕೂಡ ವ್ಯಕ್ತ ಬಂದಿದ್ದು. ಇನ್ನು ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಇದರ ಬಗ್ಗೆ ನಾವು ತಿಳಿಯೋಣ. ಮೊದಲನೇದಾಗಿ ಸ್ನೇಹಿತರೆ, ಹೋದ ವರ್ಷದಲ್ಲೇ 4 ಕಂತುಗಳು ಇನ್ನೂ ಬಂದಿಲ್ಲ. ಇನ್ನು ಈ ವರ್ಷದಲ್ಲಿ 2 ತಿಂಗಳ ಹಣ ಮುಗಿಲಿಕ್ಕೆ ಬಂತು. ಹೀಗಾಗಿ 2 ಕಂತುಗಳನ್ನು ಈ ವರ್ಷದಲ್ಲಿ ಕೊಡಬೇಕು. ಹಾಗಾದರೆ ಬರೀ ಬೇಸಿಕ್ ತಿಳ್ಕೊಳ್ಳೋದಲ್ಲ, ಒಳಗಿರ್ತಕ್ಕಂತಹ ಹಿಂಟ್ಸನ್ನು ತಿಳ್ಕೊಳ್ಬೇಕು. ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅದನ್ನು ನೋಡೋದಾದರೆ, ಹೋದ ವರ್ಷದ ಪ್ರಾರಂಭದಲ್ಲಿನೇ ಏಪ್ರಿಲ್, ಅದೇ ರೀತಿಗೆ ಡೈರೆಕ್ಟಾಗಿ ಜನವರಿ ತಿಂಗಳ ಹಣ ಆದಮೇಲೆ ಏಪ್ರಿಲ್ ತಿಂಗಳ ಹಣವನ್ನು ಹಾಕಿದರು. ಯಾಕೆ ನಡು ಇರತಕ್ಕಂಥದ್ದು ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟೇ ಇರಲಿಲ್ಲ, ಅದನ್ನು ಯಾಮಾರಿಸ್ಬಿಟ್ಟಿತ್ತು, ನೀವು ಕೂಡ ಮರೆತು ಬಿಟ್ಟಿದ್ರಿ. ಹಾಗಾಗಿ BJP ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತಾರೆ. ಇದರ ಬಗ್ಗೆ ನಾನು ನಿಮಗೆ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಕೂಡ ಮಾಡಿದ್ದೆ. BJP ನಾಯಕರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ದುಡ್ಡು ಯಾವಾಗ ಕೊಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಳ್ಳೋದಿಲ್ಲ, ನಾನು ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾರೆ. ಹೌದು, ಚಳಿಗಾಲದ ಅಧಿವೇಶನದಲ್ಲಿ ಇದರೆಲ್ಲದರ ಬಗ್ಗೆ ಪ್ರಶ್ನೆ ಮಾಡಲೇಬೇಕು. ಇಲ್ಲಾಂದರೆ ಸರ್ಕಾರ ಮನಸ್ಸಿಗೆ ಬಂದಂಗೆ ಮಾಡುತ್ತೆ. ಏನೇನು ಅಡಚಣೆಗಳಿರ್ತಾವೋ, ಸರ್ಕಾರದಿಂದ ಜನರಿಗೆ ಹೋಗ್ತಕ್ಕಂತಹ ಯೋಜನೆಗಳಲ್ಲಿ ಏನು ನಷ್ಟ ಸರ್ಕಾರಕ್ಕೆ ಆಗುತ್ತೆ, ಜನರಿಗೆ ಉಪಯೋಗ ಆಗೋದಿಲ್ಲ ನೋಡಿ ಅಂಥದ್ರೆಲ್ಲದರ ಬಗ್ಗೆ ಸರ್ಕಾರಕ್ಕೆ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಮಾಡಬೇಕು. ಆಗ ಮಾತ್ರ ಅವರು ಸರಿಯಾದ ಆಡಳಿತ ಕೊಡಲಿಕ್ಕೆ ಸಾಧ್ಯ. ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಘೋಷಣೆ ಮಾಡ್ತಾರೆ, ನಾವು ದುಡ್ಡನ್ನು ಕೊಡ್ತೀವಿ, ಎಲ್ಲ ಕಂತುಗಳನ್ನು ಪ್ರತಿಯೊಂದು ತಿಂಗಳಿಗೆ 2,000 ಕೊಡ್ತೀವಿ, ಗೃಹಲಕ್ಷ್ಮಿಯಲ್ಲಿ ಅನ್ನಭಾಗ್ಯದಲ್ಲಿ 5 kg ಕೊಡ್ತೀವಿ, ಗೃಹಜ್ಯೋತಿ ಯೋಜನೆಯಲ್ಲಿ ಫ್ರೀ 200 ಯೂನಿಟ್ ಕೊಡ್ತೀವಿ. ಆದರೆ ಈಗ ಬಿಲ್ ಬರ್ತಾ ಇರುವಂಥದ್ದು ಅಷ್ಟೇ. ಮೊದಲು ಹೇಗೆ ಬರ್ತಾಯಿತ್ತು ಈಗೂ ಕೂಡ ಹಾಗೆ ಬರುತ್ತೆ, ಏನು ಫರ್ಕಿಲ್ಲ. ಜೊತೆಗೆ ಇವನಿದೆ ಅಂತರೂ ಯಾಮಾರಿಸಿಬಿಟ್ಟಿದ್ದಾರೆ. ಅನ್ನಭಾಗ್ಯ ಅಕ್ಕಿ ಸಿಗ್ತಾ ಇದೆ, ಈ ಕಡೆ ಗೃಹಲಕ್ಷ್ಮಿ ದುಡ್ಡು 1 ತಿಂಗಳು ಅಥವಾ 2 ತಿಂಗಳು ಈ ರೀತಿ ಸಿಗ್ತಾ ಇದೆ. ಹೀಗಾಗಿ ಇದರೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾರೆ. 2 ಕಂತುಗಳನ್ನು ನೀವು ಪೆಂಡಿಂಗ್ ಉಳಿಸಿದಿರಿ, ಹಾಗಾಗಿ ಆ 2 ಕಂತುಗಳು ಎಲ್ಲಿ ಹೋದವು ಅಂದರೆ 2 ಕಂತುಗಳಿಗಾಗಿ ಸರ್ಕಾರ 5,000 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಹಾಗಾಗಿ 5,000 ಕೋಟಿ ಹಣ ಎಲ್ಲೋಯ್ತು? ಹಣಕಾಸು ಇಲಾಖೆ ನುಂಗಾಗ್ತಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನುಂಗೋಗ್ತಾ, ಅಥವಾ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ನುಂಗಾಕಿದ್ರ? ಇದರೆಲ್ಲದರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ಹೀಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ನಾನು ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾರೆ. ಆದರೆ BJP ನಾಯಕರು ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಬಂದಿದ್ರು ಅನ್ಸುತ್ತೆ. ಕೊನೆಯ ಹಂತದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಅಧಿಕಾರಿಗಳು ಕೂಡ ತಿಳಿಸ್ತಾರೆ. ಅಂದರೆ ಈ ಗೃಹಲಕ್ಷ್ಮಿಯಲ್ಲಿ ಇರ್ತಕ್ಕಂತಹ ಒಂದು ಮಾಹಿತಿಯನ್ನು ತಿಳಿಸ್ತಾರೆ. ಹೌದು, 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಮೇಡಮ್,
ಹೀಗಾಗಿ ಇವುಗಳನ್ನು ನಾವು ಸರಿಪಡಿಸ್ಬೇಕಂತಕ್ಕಂಥದ್ದು ಗೊತ್ತಾದಾಗ ಅವ್ರು ಹೇಳ್ತಾರೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಅದನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡಬೇಕು. ಅದೇ ರೀತಿಯಾಗಿ 2025ರ ಕೊನೆಯ ಹಂತದಲ್ಲಿ ನವೆಂಬರ್ 26, ಡಿಸೆಂಬರ್ 27 ಆ 2 ಕಂತುಗಳನ್ನು ಕೂಡ ಕೊಟ್ಟಿಲ್ಲ ಸರ್ಕಾರ. ಈಗ 26ನೇ ಕಂತಿನ ಹಣ ಶುರು ಹಚ್ಕೊಂಡಿದ್ದಾರೆ. ಹೀಗಾಗಿ ಆ 2 ಕಂತುಗಳು ಒಟ್ಟಾರೆಯಾಗಿ ಹೋದ ವರ್ಷದಲ್ಲಿನೇ 2025ರಲ್ಲಿ 4 ಕಂತುಗಳು ಬರಬೇಕು. ಇನ್ನು ಈ 2026ರಲ್ಲಿ 2 ಕಂತುಗಳು ಬರಬೇಕು. ಅಂದರೆ ಜನವರಿ ತಿಂಗಳ ಹಣ ಕೊಟ್ಟಿಲ್ಲ, ಫೆಬ್ರವರಿ ತಿಂಗಳ ಕೊಟ್ಟಿಲ್ಲ, ಈಗ ಮಾರ್ಚ್ ಪ್ರಾರಂಭವಾಯಿತು. ಹಾಗಾದರೆ ಯಾವಾಗ ಕೊಡ್ತಾರೆ? ಯಾಕಂದರೆ ಸರ್ಕಾರವೇ ಖುದ್ದಾಗಿ ಹೇಳಿತ್ತು ಒಂದಾದ ಮೇಲೆ ಒಂದು ಕಂತುಗಳನ್ನು ಕ್ಲಿಯರ್ ಮಾಡ್ತೀನಿ ಅಂತ. ಆದರೆ ಸರ್ಕಾರ ಯಾವಾಗ ಒಂದೇ ತಿಂಗಳಲ್ಲಿ 2ರಿಂದ 3 ಕಂತುಗಳನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೋ ಆವಾಗ ಮಾತ್ರ ಕ್ಲಿಯರ್ ಆಗಲಿಕ್ಕೆ ಸಾಧ್ಯ. ಒಂದೇ ತಿಂಗಳಲ್ಲಿ 3 ಕಂತುಗಳನ್ನಾದರೂ ಕೊಡಬೇಕು. ಆಗ ಇವುಗಳು ಬೇಗನೆ ಕ್ಲಿಯರ್ ಆಗಲಿಕ್ಕೆ ಸಾಧ್ಯ. ಈಗಾಗಲೇ ರಾಜ್ಯ ಬಜೆಟ್ ಮಂಡನೆ ಕೂಡ ಆಗಲಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಗಾಗಿ ದುಡ್ಡನ್ನು ಮೀಸಲಿಡುತ್ತಾರೆ. ಖಂಡಿತವಾಗ್ಲೂ ಆ ಒಂದು ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಸಿಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗಾಗಿ 50,000 ಕೋಟಿ ಹಿಡ್ಕೊಂಡು 60,000 ಕೋಟಿ ತನಕ ಮೀಸಲಿಡಬಹುದು. ಆದರೆ ಇದು ದುಡ್ಡು ಸಾಲಲ್ಲ. ಆದರೆ ನಾವು ಕಾಯ್ದು ನೋಡೋಣ. ಸದ್ಯಕ್ಕಾದರೂ ಈ ದುಡ್ಡುಗಳನ್ನು ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಇದ್ದೇ ಇರುತ್ತೆ. ನಿಮ್ಮ ಆಕ್ರೋಶವೂ ಕೂಡ ಈಗಾಗಲೇ ಸಾಕಷ್ಟು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿದ್ರು ಮಾಡಬಹುದು ಮಹಿಳೆಯರು. ಯಾಕಂದರೆ ಇವರನ್ನು ನಂಬಿಕೊಂಡು ಓಟ್ ಹಾಕಿದ್ದಾರೆ. ಸರ್ಕಾರ ಕೈಯಲ್ಲಿ ಚಿಪ್ಪು ಕೊಡ್ತಾ ಇದೆ. ಇದನ್ನು ಮಹಿಳೆಯರು ಸಹಿಸುವುದಿಲ್ಲ ಅಂತ ಹೇಳ್ಬಿಟ್ಟು BJP ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದು, ಅವುಗಳನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಈ ಲೈಫ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗಿದೆ? ಸೋಷಿಯಲ್ ಮೀಡಿಯಾಗಳಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಕೇಳುವಾಗ ಈ ಒಂದು ಡೀಟೇಲ್ಸನ್ನು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಕಡೆ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಈ ಲೈಫ್ ಸರ್ಟಿಫಿಕೇಟ್ ಏನು, ಇದು ಎದಕ್ಕೆ ಯೂಸ್ ಆಗುತ್ತೆ? ಸ್ನೇಹಿತರೆ, ಈ ಲೈಫ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಯಾಕೆ ಮುಖ್ಯವಾಗಿದೆ ಅಂದರೆ, ಪಿಂಚಣಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ ಇದರ ಬಗ್ಗೆ. ಇದು ಈಗಾಗಲೇ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ, ನಿಮಗೆ ಗೊತ್ತಿರಬಹುದು. ಆ SIR ಪ್ರಕ್ರಿಯೆಯಲ್ಲಿ ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಈಗಾಗಲೇ ಬಾಂಗ್ಲಾದೇಶದ ಪ್ರಜೆಗಳು ನಮ್ಮ ಭಾರತದಲ್ಲಿ ನುಸುರಿ ಬಂದು ಇಲ್ಲಿರ್ತಕ್ಕಂತಹ ಆಧಾರ್ ಕಾರ್ಡು, ವೋಟರ್ ID ಮಾಡಿಕೊಂಡು ತಮಗೆ ಬೇಕಾದ ಪಕ್ಷಕ್ಕೆ ಹಾಕ್ತಾ ಇದ್ದಾರೆ ಓಟನ್ನು. ಅದು ಯಾವ ಪಕ್ಷ ಏನು ಅಂತ ನಾನು ಹೇಳೋದಿಲ್ಲ, ನಿಮಗೆ ಗೊತ್ತಿರಬಹುದು. ಹೀಗಾಗಿ ಅಲ್ಲಿಂದ ಇಲ್ಲಿ ಬಂದಿರತಕ್ಕಂತಹ ಮುಸ್ಲಿಂ ಪ್ರಜೆಗಳನ್ನು, ಹೆಚ್ಚಾಗಿ ಆಲ್ಮೋಸ್ಟ್ ಮುಸ್ಲಿಮರೇ ಇರುವಂಥದ್ದು ಬಾಂಗ್ಲಾದೇಶದಲ್ಲಿ, ಹಾಗಾಗಿ ಅವರೇ ಬಂದಿರತಕ್ಕಂಥದ್ದು, ಅವರನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಯ ಒಂದು ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಇಲ್ಲಿ ಬಂದು ತಾವೇ ಹಿಡ್ಕೊಂಡು ಜಾಗವನ್ನು ಕುಂತ್ರೆ ಡಾಕ್ಯುಮೆಂಟ್ಸ್ಗಳನ್ನ ಫೇಕ್ ಮಾಡಿಸ್ಕೊಂಡು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂತಹ ಶಾಂತಿಯನ್ನು ಹೋಗಲಾಡಿಸ್ಲಿಕ್ಕೆ ನೋಡ್ತಾರೆ. ಹೀಗಾಗಿ ಅದರ ಬಗ್ಗೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು SIR ಪ್ರಕ್ರಿಯೆ ಮಾಡ್ತಾ ಇದೆ. SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನ ವೋಟರ್ IDಗಳು ಅವರ ಹೆಸರಿನಲ್ಲಿದ್ದಾವೆ. ಹಾಗೆಯೇ ನಮ್ಮ ರಾಜ್ಯದಲ್ಲಿ ಕೂಡ ಲಕ್ಷಾಂತರ ಫಲಾನುಭವಿಗಳು ಅವರು ಕೂಡ ಇದ್ದಾರೆ. ಯಾಕಂದರೆ ರೇಷನ್ ಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಆಧಾರ್ ಕಾರ್ಡ್ ಇದ್ದರೆ, ವೋಟರ್ ID ಇದ್ದರೆ ಇನ್ನು ರೇಷನ್ ಕಾರ್ಡ್ ಆಗೋದು ಎಷ್ಟೊತ್ತು. ಹೀಗಾಗಿ 10 ವರ್ಷಗಳ ಹಿಂದೆ ಬಂದಂಥವರು ಸಾಕಷ್ಟು ಜನ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಹಾಗೆ ಈಗ ಅದರ ಜೊತೆಗೇ ವೋಟರ್ ID ಯಾರು ಹಾಕಿಲ್ಲ ಓಟ್ಗಳನ್ನು, ಅಂಥವರ ಮೇಲೆ ಕೂಡ ಅನುಮಾನ ಬಂದು ಅವರನ್ನು ಕೂಡ ತೆಗೆದುಹಾಕಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರ. ಯಾಕಂದರೆ ಸ್ನೇಹಿತರೆ, ಇದರಿಂದ ಎಲ್ಲ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ. ಯಾಕೆ ತೆಗೆದುಹಾಕಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಅಂದರೆ, ತೀರಿ ಹೋಗಿರ್ತಾರೆ ಮುಖ್ಯಸ್ಥೆಯರು, ಆದರೂ ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಗೃಹಲಕ್ಷ್ಮಿ ಯೋಜನೆಯನ್ನು ಕುಟುಂಬಸ್ಥರು ಪಡ್ಕೊಳ್ತಾ ಇರ್ತಾರೆ. ಯಾವಾಗ ಮರಣ ಪ್ರಮಾಣ ಪತ್ರ ತೆಗೆಸಿರೋ ಆವಾಗ ಮಾತ್ರ ಸರ್ಕಾರಕ್ಕೆ ಗೊತ್ತಾಗೋದು. ಹೀಗಾಗಿ ನಿಮ್ಮ ಮೇಲೆ ಡೌಟ್ ಬಂದರೂ ನಿಮ್ಮನ್ನು ತೆಗೆದುಹಾಕಿರ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬದುಕಿದ್ರು ಮುಖ್ಯಸ್ಥೆ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ, ನೀವು ಲೈಫ್ ಸರ್ಟಿಫಿಕೇಟನ್ನು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿರ್ತೀರಿ ಗೃಹಲಕ್ಷ್ಮಿ ಯೋಜನೆಗೆ, ಆ ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡೋದು ಅತಿ ಅವಶ್ಯಕ. ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಸಾಧ್ಯ. ಹೀಗಾಗಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿನೇ SIR ಪ್ರಕ್ರಿಯೆ ನಡೀತಾ ಇದೆ. ಇದರಿಂದಾಗಿ ಸಾಕಷ್ಟು ಇನ್ಫಾರ್ಮೇಷನ್ನು ಸರ್ಕಾರಕ್ಕೆ ಹೋಗ್ತಾ ಇದೆ. ಸೊ ಇದಿಷ್ಟು ನಿಮಗೆ ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಹಾಗೆ ಕ್ವಶನ್ ಮಾಡೋದಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಕ್ವಶನ್ ಮಾಡಬಹುದು.